ನಮಸ್ಕಾರ ಸ್ನೇಹಿತರೆ, ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ಈ ದಿನ ನೋಡ್ತಾ ಇದ್ದೇವೆ ಅರಮನೆ ನಗರಿಯ ಅನ್ವೇಷಕ, ಮೈಸೂರು ಹುಡುಗನ ಟೆಸ್ಲಾ ಕನಸು. ಮೈಸೂರಿನ ಕೃಷ್ಣರಾಜ ಮೊಹಲ್ಲಾ ಎಂದರೆ ಅದು ಕೇವಲ ಒಂದು ಬಡಾವಣೆಯಲ್ಲ, ಅದೊಂದು ಭಾವನೆ. ಅಲ್ಲಿನ ಹಂಚಿನ ಮನೆಗಳು, ಮುಂಜಾನೆಯ ಹೊತ್ತಿನಲ್ಲಿ ಕೇಳಿಬರುವ ಮಂತ್ರಘೋಷಗಳು ಮತ್ತು ಅಗರಬತ್ತಿಯ ಪರಿಮಳ ಕಿರಣ್ನ ಜೀವನದ ಅವಿಭಾಜ್ಯ ಅಂಗವಾಗಿದ್ದವು. ಅವನ ಮನೆ ಚಿಕ್ಕದಾಗಿದ್ದರೂ ಅಲ್ಲಿನ ಗೋಡೆಗಳು ಸಂಪ್ರದಾಯದ ಘಮವನ್ನು ಪಸರಿಸುತ್ತಿದ್ದವು. ಕಿರಣ್ನ ತಂದೆ ಶಂಕರಪ್ಪ ನಗರ ಪಾಲಿಕೆಯಲ್ಲಿ ಗುಮಾಸ್ತರಾಗಿದ್ದರು. ದಿನವಿಡೀ ಫೈಲುಗಳ ನಡುವೆ ಕಳೆದು ಹೋಗುತ್ತಿದ್ದ ಅವರಿಗೆ ಸಂಜೆ ಮನೆಗೆ ಬಂದಾಗ ಮಗ ಇಂಜಿನಿಯರಿಂಗ್ ಮುಗಿಸಿ ದೊಡ್ಡ ಕೆಲಸಕ್ಕೆ ಸೇರಿ ಮನೆಯ ಬಡತನ ನೀಗಿಸುತ್ತಾನೆ ಎಂಬ ದೊಡ್ಡ ನಂಬಿಕೆ ಇತ್ತು. ತಾಯಿ ಸುಮಿತ್ರಾ ಅವರದೋ ಮಗನಿಗೆ ಅಚ್ಚುಮೆಚ್ಚಿನ ತಿಂಡಿಗಳನ್ನು ಮಾಡಿಕೊಡುತ್ತಾ ಅವನ ಹಸಿವಿನೊಂದಿಗೆ ತನ್ನ ಕನಸುಗಳನ್ನೂ ಬೆರೆಸುತ್ತಿದ್ದರು. ಕಿರಣ್ ಮೈಸೂರಿನ ಹೆಮ್ಮೆಯ NIE ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೇರಿದ್ದ. ಆದರೆ ಮೊದಲ ಸೆಮಿಸ್ಟರ್ನಲ್ಲೇ ಅವನ ಜೀವನದ ದಿಕ್ಕು ಬದಲಾಗಿತ್ತು. ಒಂದು ಸಲ ಮುಂಜಾನೆ ಕಾಲೇಜಿನ ಕ್ಯಾಂಟೀನ್ ಬಳಿ ಅನ್ವಿತಾಳನ್ನು ಮೊದಲ ಬಾರಿಗೆ ಕಂಡಾಗ ಅವನಿಗೆ ಜಗತ್ತೇ ಸ್ತಬ್ಧವಾದಂತೆ ಭಾಸವಾಯಿತು. ಅವಳ ಮುಗ್ಧವಾದ ನಗು ಮತ್ತು ಕಾಂತಿಯುತ ಕಣ್ಣುಗಳು ಕಿರಣ್ನ ಮನಸ್ಸಿನಲ್ಲಿ ಮಧುರವಾದ ಗೀತೆಯನ್ನು ನುಡಿಸಿದ್ದವು. ಅನ್ವಿತಾ ಮೈಸೂರಿನ ಪ್ರಖ್ಯಾತ ಉದ್ಯಮಿ ರಾಜಶೇಖರ್ ಅವರ ಏಕೈಕ ಪುತ್ರಿ. ಅರಮನೆಯಂತಹ ಮನೆಯಲ್ಲಿ ಬೆಳೆದಿದ್ದರೂ ಅವಳಲ್ಲಿ ಗರ್ವವಿರಲಿಲ್ಲ. ಆ ಸರಳತೆಯೇ ಕಿರಣ್ನನ್ನು ಅವಳತ್ತ ಸೆಳೆದಿತ್ತು. ಪದವಿಯ 2ನೇ ವರ್ಷದ ಹೊತ್ತಿಗೆ ಅವರ ನಡುವೆ ಅರಿವಿಲ್ಲದೆಯೇ ಪ್ರೇಮ ಚಿಗುರಿತ್ತು. ಲೈಬ್ರರಿಯಲ್ಲಿ ಪುಸ್ತಕಗಳ ವಿನಿಮಯದ ನೆಪದಲ್ಲಿ ಶುರುವಾದ ಮಾತುಗಳು ಮೆಲ್ಲಗೆ ಭಾವನೆಗಳ ಸಂಭಾಷಣೆಯಾಗಿ ಬದಲಾಗಿದ್ದವು. ಅನ್ವಿತಾಳಿಗೆ ಕಿರಣ್ನ ಪ್ರಾಮಾಣಿಕತೆ ಮತ್ತು ಸಾಮಾನ್ಯ ಬದುಕಿನ ಬಗ್ಗೆ ಇದ್ದ ಗೌರವ ಅಚ್ಚರಿ ಮೂಡಿಸಿತ್ತು. ಕಿರಣ್, ನನಗೆ ನಿನ್ನ ಈ ಸರಳ ಬದುಕು ತುಂಬಾ ಇಷ್ಟ. ದೊಡ್ಡ ದೊಡ್ಡ ಕಾರುಗಳಿಗಿಂತ ನಿನ್ನ ಹಳೆಯ ಬೈಸಿಕಲ್ ಹಿಂದೆ ಕುಳಿತು ಮೈಸೂರು ಸುತ್ತುವುದು ನನಗೆ ಸ್ವರ್ಗದಂತೆ ಕಾಣುತ್ತದೆ ಎಂದು ಅವಳು ಹೇಳಿದಾಗ ಕಿರಣ್ ತಾನು ಜಗತ್ತಿನ ಅತ್ಯಂತ ಅದೃಷ್ಟವಂತ ವ್ಯಕ್ತಿ ಎಂದು ಭಾವಿಸಿದ್ದ. ಅವರಿಬ್ಬರ ಪ್ರೇಮಕ್ಕೆ ಸಾಕ್ಷಿಯಾಗಿ ನಿಂತಿದ್ದು ಮೈಸೂರಿನ ಐತಿಹಾಸಿಕ ತಾಣಗಳು. ವಾರಾಂತ್ಯಗಳಲ್ಲಿ ಅವರು ಕುಕ್ಕರಹಳ್ಳಿಯಲ್ಲಿ ಕೆರೆಯ ಏರಿಯ ಮೇಲೆ ಮೈಲಿಗಟ್ಟಲೆ ನಡೆಯುತ್ತಿದ್ದರು. ನೀರಿನ ಅಲೆಗಳ ಸದ್ದು ಮತ್ತು ಹಕ್ಕಿಗಳ ಕಿಲಿಬಿಲಿ ಗಾನದ ನಡುವೆ ಅವರು ಭವಿಷ್ಯದ ಸುಂದರ ಕನಸುಗಳನ್ನು ಹೆಣೆಯುತ್ತಿದ್ದರು. ಕಿರಣ್ ತನ್ನ ಹಳೆಯ ಬೈಸಿಕಲ್ನ ಹಿಂದಿನ ಸೀಟಿನಲ್ಲಿ ಅನ್ವಿತಾಳನ್ನು ಕೂರಿಸಿಕೊಂಡು ಅಗ್ರಹಾರದ ಗಲ್ಲಿಗಳಿಂದ ಹಿಡಿದು ಚಾಮುಂಡಿ ಬೆಟ್ಟದ ತಪ್ಪಲಿನವರೆಗೆ ಅಲೆಯುತ್ತಿದ್ದ. ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳನ್ನು ಹತ್ತುವಾಗ ಸಾವಿರಾರು ಮೆಟ್ಟಿಲುಗಳು ಅವರಿಗೆ ಕಷ್ಟವೆನಿಸುತ್ತಿರಲಿಲ್ಲ, ಬದಲಾಗಿ ಪ್ರೀತಿಯ ದಾರಿಯಂತೆ ಕಾಣುತ್ತಿದ್ದವು. ಬೆಟ್ಟದ ತುದಿಯಲ್ಲಿ ನಿಂತು ಕೆಳಗಿನ ದೀಪಾಲಂಕೃತ ಮೈಸೂರನ್ನು ನೋಡುತ್ತಾ ನಾವು ಎಂದಿಗೂ ಹೀಗೆಯೇ ಇರೋಣ ಎಂದು ಅವರು ಮಾತು ಕೊಟ್ಟಿದ್ದರು. ಕಿರಣ್ನ ಜೀವನದಲ್ಲಿ ಅನ್ವಿತಾ ಕೇವಲ ಪ್ರೇಯಸಿಯಾಗಿರಲಿಲ್ಲ, ಅವನ ಪ್ರೇರಣೆಯೂ ಆಗಿದ್ದಳು. ಅವಳಿಗಾಗಿ ಅವನು ಹೊಸದಾಗಿ ಇಂಗ್ಲಿಷ್ ಕಲಿಯಲು ಪ್ರಯತ್ನಿಸುತ್ತಿದ್ದ. ತನ್ನ ವೇಷಭೂಷಣದಲ್ಲಿ ತುಸು ಅಚ್ಚುಕಟ್ಟುತನ ತಂದಿದ್ದ. ಆದರೆ ಅವನಿಗೆ ಮರೆಯಲಾರದ ಒಂದು ವಿಷಯವೆಂದರೆ ತನ್ನ ಮನೆಯ ಬಡತನ. ಅನ್ವಿತಾಳನ್ನು ನೋಡಲು ಹೋದಾಗಲೆಲ್ಲ ಅವನಿಗೆ ತನ್ನ ಜೇಬಿನ ಸ್ಥಿತಿ ನೆನಪಾಗುತ್ತಿತ್ತು. ಅವಳು ಐಷಾರಾಮಿ ಕೆಫೆಗಳಿಗೆ ಹೋಗಲು ಇಷ್ಟಪಡುತ್ತಿರಲಿಲ್ಲ. ರಸ್ತೆ ಬದಿಯ ಗಾಡಿಯ ಮೇಲೆ ಮೈಸೂರು ಮಸಾಲ ದೋಸೆ ತಿನ್ನುವ ಆನಂದವನ್ನು ಅವಳಿಗೆ ಕಿರಣ್ ಕಲಿಸಿಕೊಟ್ಟಿದ್ದ. ಬಡತನ ಎಂಬುದು ಪ್ರೀತಿಯ ಮುಂದೆ ಅತಿ ಚಿಕ್ಕದಾಗಿ ಕಾಣುತ್ತಿತ್ತು. ಪ್ರೀತಿಯ ಅಮಲಿನಲ್ಲಿ ಕಿರಣ್ ವಾಸ್ತವದ ಅರಿವನ್ನೇ ಕಳೆದುಕೊಂಡಿದ್ದ. ಮಧ್ಯಮ ವರ್ಗದ ಹುಡುಗನೊಬ್ಬನಿಗೆ ಪ್ರೀತಿ ಎಂಬುದು ಒಮ್ಮೊಮ್ಮೆ ಹೊರೆಯಾಗಬಹುದು ಎಂಬ ಸಣ್ಣ ಎಚ್ಚರಿಕೆಯೂ ಅವನಿಗೆ ಇರಲಿಲ್ಲ. ಅನ್ವಿತಾಳ ತಂದೆಯ ಅಂತಸ್ತು, ಅವರ ಶ್ರೀಮಂತಿಕೆ ಮತ್ತು ಸಮಾಜದ ಕಟ್ಟುಪಾಡುಗಳು
ಕಿರಣ್ನ ಪಾಲಿಗೆ ಕೇವಲ ಪದಗಳಾಗಿದ್ದವು. ಅವಳು ತನ್ನವಳಾಗಿದ್ದಾಳೆ ಎಂಬ ಒಂದೇ ಒಂದು ಸತ್ಯ ಅವನನ್ನು ಜಗತ್ತಿನಲ್ಲೆಲ್ಲ ಕಷ್ಟಗಳಿಂದ ದೂರವಿಟ್ಟಿತ್ತು. ಸೂರ್ಯಾಸ್ತದ ಸಮಯಕ್ಕೆ ಚಾಮುಂಡಿ ಬೆಟ್ಟದ ನಂದಿಯ ಮುಂದೆ ಕುಳಿತು ಅವರು ಹಂಚಿಕೊಂಡ ನಗುವಿನಲ್ಲಿ ಮುಂದೊಂದು ದಿನ ಬರಲಿರುವ ಬಿರುಗಾಳಿಯ ಸುಳಿವು ಕಿರಣ್ಗೆ ಲವಲೇಶವೂ ಇರಲಿಲ್ಲ. ಅವನ ಪಾಲಿಗೆ ಪ್ರೀತಿಯೇ ಜೀವನದ ಪರಮಗುರಿಯಾಗಿತ್ತು. ಆ ಪ್ರೀತಿಯೇ ಅವನನ್ನು ಒಂದು ದಿನ ಪಾತಾಳಕ್ಕೆ ತಳ್ಳುತ್ತದೆ ಎಂಬ ಕಟು ಸತ್ಯದ ಅರಿವು ಅಂದು ಅವನಿಗೆ ಇರಲಿಲ್ಲ. ಕಾಲೇಜು ದಿನಗಳ ಆ ಮಧುರ ಕನಸುಗಳು ನನಸಾಗುವ ಸಮಯ ಹತ್ತಿರ ಬಂದಿತ್ತು. ಕಿರಣ್ ತನ್ನ ಪದವಿಯ ಅಂತಿಮ ವರ್ಷದಲ್ಲಿದ್ದಾಗ ಕ್ಯಾಂಪಸ್ ಸಂದರ್ಶನದಲ್ಲಿ ಬೆಂಗಳೂರಿನ ಒಂದು ಸಾಧಾರಣ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ. ತಿಂಗಳಿಗೆ 25,000 ರೂಪಾಯಿ ಸಂಬಳ. ಕಿರಣ್ನ ಪಾಲಿಗೆ ಇದು ಅರಮನೆ ಕಟ್ಟುವ ಮೊದಲ ಇಟ್ಟಿಗೆಯಂತೆ ಕಂಡಿತ್ತು. ಇದೇ ಸಂತೋಷದಲ್ಲಿ ಅವನು ಅನ್ವಿತಾಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ. ಆದರೆ ಅತ್ತ ಕಡೆಯಿಂದ ಬಂದ ಅವಳ ಧ್ವನಿಯಲ್ಲಿ ಮೊದಲಿನ ಉತ್ಸಾಹವಿರಲಿಲ್ಲ. ಮಾರನೆಯ ದಿನ ಸಂಜೆ ಅನ್ವಿತಾ ಕಿರಣ್ನನ್ನು ಮೈಸೂರಿನ ಲಲಿತ ಮಹಲ್ ಅರಮನೆಯ ರಸ್ತೆಯ ಪಕ್ಕದ ಒಂದು ಕೆಫೆಗೆ ಕರೆದಳು. ಕಿರಣ್ ತನ್ನ ಹಳೆಯ ಬೈಸಿಕಲ್ನಲ್ಲಿ ಏರಿ ಮನಸ್ಸಿನಲ್ಲಿ 1000 ಕನಸುಗಳನ್ನು ಹೊತ್ತು ಅಲ್ಲಿಗೆ ತಲುಪಿದ. ಅನ್ವಿತಾ ಅಲ್ಲಿಗೆ ಬಂದಿದ್ದು ಅವಳ ಐಷಾರಾಮಿ ಬಿಳಿ ಬಣ್ಣದ BMW ಕಾರಿನಲ್ಲಿ. ಅವಳ ಉಡುಗೆ ತೊಡುಗೆ ಮತ್ತು ಆ ಕಾರು ಅವರಿಬ್ಬರ ನಡುವಿನ ಕಂದಕವನ್ನು ಅಂದು ಕಿರಣ್ಗೆ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಿದ್ದವು. ಅನ್ವಿತಾ ಮೌನವಾಗಿ ಕುಳಿತಿದ್ದಳು. ಕಿರಣ್ ಉತ್ಸಾಹದಿಂದ ತನ್ನ ಕೆಲಸದ ಬಗ್ಗೆ ಮಾತನಾಡಲು ಹೋದಾಗ ಅವಳು ಅವನನ್ನು ತಡೆದಳು. ಕಿರಣ್, ಈ ಮಾತುಗಳನ್ನೆಲ್ಲ ಇಲ್ಲಿಗೆ ನಿಲ್ಲಿಸು. ನಮ್ಮ ಪ್ರೀತಿ ಕೇವಲ ಕಾಲೇಜು ಕ್ಯಾಂಪಸ್ಗೆ ಮಾತ್ರ ಸೀಮಿತವಾಗಿತ್ತು ಎಂದು ನಾನು ಭಾವಿಸುತ್ತೇನೆ ಎಂದು ಅವಳು ತಣ್ಣಗೆ ಹೇಳಿದಾಗ ಕಿರಣ್ನ ಎದೆ ಧಸಕ್ಕೆಂದಿತು. ಅವಳು ಮುಂದುವರಿಸಿದಳು, ನಮ್ಮ ತಂದೆಗೆ ನಮ್ಮ ಬಗ್ಗೆ ಗೊತ್ತಾಗಿದೆ. ಅವರು ನನಗಾಗಿ ಅಮೆರಿಕಾದಲ್ಲಿ ನೆಲೆಸಿರುವ ಒಬ್ಬ ದೊಡ್ಡ ಉದ್ಯಮಿಯ ಮಗನ ಜೊತೆ ಸಂಬಂಧ ನಿಶ್ಚಯಿಸಿದ್ದಾರೆ. ನಿನ್ನ 25,000 ಕೆಲಸದಿಂದ ನನಗೆ ಬೇಕಾದ ಜೀವನ ಶೈಲಿಯನ್ನು ನೀಡಲು ಸಾಧ್ಯವೇ? ವಾಸ್ತವಕ್ಕೆ ಬಾ ಕಿರಣ್. ನಿನ್ನ ಬಡತನ ಮತ್ತು ನನ್ನ ಅಂತಸ್ತಿಗೆ ಎಲ್ಲಿಯೂ ಹೊಂದಾಣಿಕೆಯಾಗುವುದಿಲ್ಲ. ಕಿರಣ್ ಅಕ್ಷರಶಃ ದಂಗಾಗಿ ಹೋಗಿದ್ದ. ಅನ್ವಿತಾ, ಬಡತನ ಎಂಬುದು ಬದಲಾಗುವ ಸ್ಥಿತಿ. ನಾನು ಕಷ್ಟಪಡುತ್ತೇನೆ, ನಿನಗಾಗಿ ಏನು ಬೇಕಾದರೂ ಮಾಡುತ್ತೇನೆ ಎಂದು ಅವನು ಅವಳ ಕೈ ಹಿಡಿಯಲು ಹೋದ. ಆದರೆ ಅವಳು ಕಿರಣ್ನ ಕೈಯನ್ನು ಅಸಹ್ಯದಿಂದ ಕೊಡವಿದಳು. ಸಾಕು ಮಾಡು ಕಿರಣ್, ನಾನು ಹಳೆಯ ಬೈಸಿಕಲ್ ಮೇಲೆ ಕುಳಿತು ಇಡೀ ಜೀವನ ಕಳೆಯಲು ಸಾಧ್ಯವಿಲ್ಲ. ನನ್ನ ಜೀವನದ ಗುರಿಗಳು ದೊಡ್ಡದಿವೆ. ಇಂದು ಈ ಕ್ಷಣದಿಂದ ನಮ್ಮ ಸಂಬಂಧ ಮುಗಿದು ಹೋಯಿತು. ಇನ್ನು ಮುಂದೆ ನನ್ನನ್ನು ಭೇಟಿಯಾಗಲು ಪ್ರಯತ್ನಿಸಬೇಡ ಎಂದು ಹೇಳಿ ಅವಳು ಕೆಫೆಯಿಂದ ಹೊರಬಂದು ತನ್ನ ಕಾರು ಏರಿ ವೇಗವಾಗಿ ಹೊರಟು ಹೋದಳು. ಕಿರಣ್ ಮೈಸೂರಿನ ಆ ಸುಡುವ ರಸ್ತೆಯಲ್ಲಿ ಅನಾಥವಾಗಿ ನಿಂತಿದ್ದ. ಅವನಿಗೆ ಜಗತ್ತೇ ಗಿರಗಿರನೆ ತಿರುಗಿದಂತಾಯಿತು. ಮೈಸೂರಿನ ದೀಪಗಳು ಅವನ ಕಣ್ಣಿಗೆ ಕತ್ತಲೆಯಂತೆ ಕಂಡವು. ಮನೆಗೆ ಬಂದವನೇ ಕಿರಣ್ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡ. ಮುಂದಿನ 1 ತಿಂಗಳು ಅವನು ಜೀವಂತ ಶವದಂತಿದ್ದ. ಊಟವಿಲ್ಲ, ನಿದ್ದೆಯಿಲ್ಲ. ದಿನವಿಡೀ ಅನ್ವಿತಾಳ ನೆನಪುಗಳು ಅವನನ್ನು ಚುಚ್ಚುತ್ತಿದ್ದವು. ಬಡತನ ಎಂಬ ಪದ ಅವನ ಕಿವಿಯಿಂದ ಪದೇ ಪದೇ ಮೊಳಗುತ್ತಿತ್ತು. ಅವನು ತನ್ನನ್ನೇ ಶಪಿಸಿಕೊಳ್ಳುತ್ತಿದ್ದ. ಒಂದು ಹಂತದಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿಂದ ಹಾರಿ ಪ್ರಾಣ ಬಿಡಬೇಕೆಂಬ ಆಲೋಚನೆಯೂ ಅವನ ಮನಸ್ಸಿಗೆ ಬಂದಿತ್ತು. ಆದರೆ ಒಂದು ಮಧ್ಯರಾತ್ರಿ ಮನೆಯ ಹಜಾರದಿಂದ ಕೇಳಿಬಂದ ಸದ್ದು ಅವನ ಬದುಕನ್ನು ಬದಲಿಸಿತು. ಮೆಲ್ಲಗೆ ಬಾಗಿಲು ತೆರೆದು ನೋಡಿದ. ಕಿರಣ್ಗೆ ಹೃದಯವಿದ್ರಾವಕ ದೃಶ್ಯವೊಂದು ಕಂಡಿತು. ಅವನ ತಂದೆ ಶಂಕರಪ್ಪ ಹಜಾರದಲ್ಲಿ ಲೈಟ್ ಹಾಕಿ ಹಳೆಯ ಡೈರಿಯೊಂದನ್ನು ಹಿಡಿದು ಕುಳಿತಿದ್ದರು. ಪಕ್ಕದಲ್ಲಿ ಅವನ ತಾಯಿ ಸುಮಿತ್ರಾ ಅಳುತ್ತಾ ಕುಳಿತಿದ್ದರು. ಶಂಕರಪ್ಪನವರ ಧ್ವನಿ ನಡುಗುತ್ತಿತ್ತು. ಸುಮಿತ್ರಾ, ಮಗನ ಎಜುಕೇಶನ್ ಲೋನ್ ಮತ್ತು ಮಗಳ ಮದುವೆಗಾಗಿ ಮಾಡಿದ ಸಾಲ ತೀರಿಸಲು ನನ್ನಿಂದ ಆಗುತ್ತಿಲ್ಲ. ಬ್ಯಾಂಕಿನವರಿಂದ ನೋಟಿಸ್ ಬಂದಿದೆ.
ಕಿರಣ್ ಹೀಗೆ ಕೋಣೆಯಲ್ಲಿ ಕುಳಿತು ಅಳುತ್ತಿದ್ದರೆ ನಾವು ಯಾರ ಹತ್ತಿರ ಹೋಗಿ ಹೇಳೋಣ? ನಾನೇನೋ ಹೆಚ್ಚುವರಿ ಕೆಲಸ ಮಾಡಿ ಮನೆ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಆದರೆ ಈ ವಯಸ್ಸಿನಲ್ಲಿ ನನ್ನ ದೇಹ ಸಹಕರಿಸುತ್ತಿಲ್ಲ. ಅದನ್ನು ಕೇಳಿ ತಾಯಿ ಸುಮಿತ್ರಾ ತನ್ನ ಮೈಮೇಲಿದ್ದ ಕೊನೆಯ ಚಿನ್ನದ ಬಳೆಗಳನ್ನು ತೆಗೆದು ಗಂಡನ ಕೈಗಿಟ್ಟು, ಇದನ್ನು ಮಾರಿ ಬಡ್ಡಿ ಕಟ್ಟಿ. ನಮ್ಮ ಮಗನಿಗೆ ಬುದ್ಧಿ ಬರುತ್ತದೆ ಎಂಬ ನಂಬಿಕೆ ನನಗಿದೆ. ಅವನು ಸೋಲಬಾರದು ಎಂದು ಸಮಾಧಾನಪಡಿಸಿದರು. ಬಾಗಿಲ ಮರೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ಕಿರಣ್ಗೆ ಅಂದು ಅತೀವ ಪಶ್ಚಾತ್ತಾಪವಾಯಿತು. ಒಬ್ಬ ಹುಡುಗಿ ತನ್ನನ್ನು ಬಡವನೆಂದು ಬಿಟ್ಟು ಹೋದಳೆಂದು ತಾನು ಆತ್ಮಹತ್ಯೆಯ ಆಲೋಚನೆ ಮಾಡುತ್ತಿದ್ದೆ. ಆದರೆ ಇಲ್ಲಿ ನನ್ನ ತಂದೆ ತಾಯಿ ತನಗಾಗಿ ತಮ್ಮ ಇಡೀ ಬದುಕನ್ನೇ ಪಣಕ್ಕಿಟ್ಟಿದ್ದರು. ಅವರ ಬೆವರ ಹನಿಗಳು ಅನ್ವಿತಾಳ ಕಣ್ಣೀರಿಗಿಂತ 1000 ಪಟ್ಟು ಪವಿತ್ರವೆಂದು ಅವನಿಗೆ ಅರಿವಾಯಿತು. ಕಿರಣ್ಗೆ ಅಂದು ಜ್ಞಾನೋದಯವಾಯಿತು. ಪ್ರೀತಿ ಎಂಬುದು ಜೀವನದ ಒಂದು ಸಣ್ಣ ಭಾಗವಷ್ಟೇ, ಆದರೆ ಕುಟುಂಬವೇ ಜೀವನದ ಅಡಿಪಾಯ. ಅವನು ತಕ್ಷಣ ತನ್ನ ಕಣ್ಣೀರು ಒರೆಸಿಕೊಂಡ. ಅಂದು ರಾತ್ರಿ ಅವನು ತನ್ನ ಡೈರಿಯಲ್ಲಿ ಬರೆದ ವಾಕ್ಯವೊಂದೇ: ನನ್ನನ್ನು ಯಾರು ಬಡವರೆಂದು ತಿರಸ್ಕರಿಸಿದರೋ ಅವರು ಅಚ್ಚರಿಯಿಂದ ನೋಡುವಂತೆ ಬೆಳೆಯುವುದೇ ನನ್ನ ಏಕೈಕ ಗುರಿ. ಅನ್ವಿತಾಳ ನೆನಪುಗಳನ್ನು ಅವನು ದ್ವೇಷವಾಗಿ ಬದಲಿಸಿಕೊಳ್ಳಲಿಲ್ಲ. ಬದಲಾಗಿ ಅದನ್ನು ತನ್ನ ಯಶಸ್ಸಿನ ಇಂಧನವಾಗಿ ಮಾಡಿಕೊಂಡ. ಮರುದಿನ ಬೆಳಗ್ಗೆ ಕಿರಣ್ ಸೂರ್ಯೋದಯಕ್ಕೂ ಮುನ್ನ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕೈ ಮುಗಿದು ಬಂದ. ಈ ಬಾರಿ ಸಾಯಲು ಅಲ್ಲ, ಜಗತ್ತನ್ನೇ ಗೆಲ್ಲುವ ಶಕ್ತಿ ಕೇಳಲು. ತಾಯಿ ತಂದೆಯ ಕಣ್ಣೀರನ್ನು ಕಂಡ ಆ ರಾತ್ರಿ ಕಿರಣ್ನ ಪಾಲಿಗೆ ಪುನರ್ಜನ್ಮದಂತಿತ್ತು. ಮರುದಿನ ಮುಂಜಾನೆ ಅವನು ಎದ್ದಾಗ ಅವನ ಕಣ್ಣುಗಳಲ್ಲಿ ಪ್ರೇಮದ ಹತಾಶೆ ಇರಲಿಲ್ಲ, ಬದಲಾಗಿ ಅಚಲವಾದ ದೃಢತೆ ಇತ್ತು. ಮೈಸೂರಿನ ಸೆಂಟ್ರಲ್ ಲೈಬ್ರರಿ ಅವನ ಹೊಸ ವಿಳಾಸವಾಯಿತು. ಇಂಜಿನಿಯರಿಂಗಿನ ಮೂಲತತ್ವಗಳಿಂದ ಹಿಡಿದು ಜಗತ್ತಿನ ಅತ್ಯಾಧುನಿಕ ತಂತ್ರಜ್ಞಾನದವರೆಗೆ ಅವನು ಹಗಲು ರಾತ್ರಿ ಅಧ್ಯಯನ ಮಾಡತೊಡಗಿದ. ಗೆಳೆಯರು ಪಾರ್ಟಿ, ಸಿನಿಮಾ ಎಂದು ಅಲೆಯುವಾಗ ಕಿರಣ್ ಲೈಬ್ರರಿಯ ಮೂಲೆಯಲ್ಲಿ ಕುಳಿತು ಎಲೆಕ್ಟ್ರಿಕ್ ವಾಹನಗಳ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಂಕೀರ್ಣ ಕೋಡಿಂಗ್ಗಳನ್ನು ಬಿಡಿಸುತ್ತಿದ್ದ. ಅವನ ಗುರಿ ಕೇವಲ ಒಂದು ಕೆಲಸ ಪಡೆಯುವುದಾಗಿರಲಿಲ್ಲ. ತಾನು ಪ್ರೀತಿಸಿದ ಮೈಸೂರಿನ ಮಣ್ಣಿನಿಂದ ಜಗತ್ತೇ ಬೆರಗಾಗುವ ಸಾಧನೆ ಮಾಡುವುದಾಗಿತ್ತು. ಬೆಂಗಳೂರಿನ ಒಂದು ಸಣ್ಣ ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದರೂ ಕಿರಣ್ ತನ್ನ ಸಂಶೋಧನೆಯನ್ನು ನಿಲ್ಲಿಸಲಿಲ್ಲ. ಹಗಲಿನಲ್ಲಿ ಕೆಲಸ, ರಾತ್ರಿ ಇಡೀ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿ ದಕ್ಷತೆಯನ್ನು ಹೆಚ್ಚಿಸುವ ಬಗ್ಗೆ ಪ್ರಯೋಗಗಳು. ತಿಂಗಳ ಸಂಬಳ ಬರುತ್ತಿದ್ದಂತೆ ತನ್ನ ವೈಯಕ್ತಿಕ ಖರ್ಚಿಗೆ ಕೇವಲ ಸ್ವಲ್ಪ ಹಣವನ್ನು ಇಟ್ಟುಕೊಂಡು ಉಳಿದದ್ದನ್ನೆಲ್ಲನೂ ತಂದೆಗೆ ಕಳುಹಿಸುತ್ತಿದ್ದ. ಶಂಕರಪ್ಪನವರ ಸಾಲದ ಹೊರೆ ಒಂದೊಂದಾಗಿ ಇಳಿಯತೊಡಗಿತು. 3 ವರ್ಷಗಳ ಕಾಲ ಕಿರಣ್ ಸನ್ಯಾಸಿಯಂತೆ ಬದುಕಿದ. ಅನ್ವಿತಾಳ ನೆನಪು ಬಂದಾಗಲೆಲ್ಲ ಅವನು ಅದನ್ನು ನುಂಗಿಕೊಂಡು ತನ್ನ ಕೆಲಸದಲ್ಲಿ ಮಗ್ನನಾಗುತ್ತಿದ್ದ. ಆ ಸಮಯದಲ್ಲೇ ಅವನು ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್ ಕುರಿತು ಒಂದು ಅದ್ಭುತವಾದ ಸಂಶೋಧನಾ ಪ್ರಬಂಧವನ್ನು, ರಿಸರ್ಚ್ ಪೇಪರ್, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಂಡಿಸಿದ. ಈ ಪ್ರಬಂಧವು ಜಗತ್ತಿನ ದಿಗ್ಗಜ ಕಂಪನಿಗಳ ಗಮನ ಸೆಳೆಯಿತು. ಅವುಗಳಲ್ಲಿ ಒಂದು ಟೆಸ್ಲಾ ಕಂಪನಿಯಿಂದ ಸಂದರ್ಶನದ ಆಹ್ವಾನ ಬಂದಾಗ ಕಿರಣ್ಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಎಲಾನ್ ಮಸ್ಕ್ ಅವರ ಕಂಪನಿಯಲ್ಲಿ ಕೆಲಸ ಮಾಡುವುದು ಜಗತ್ತಿನ ಕೋಟ್ಯಂತರ ಇಂಜಿನಿಯರ್ಗಳ ಕನಸು. ಸಂದರ್ಶನದ ಪ್ರಕ್ರಿಯೆ ಅತಿ ಕಠಿಣವಾಗಿತ್ತು. 6 ಸುತ್ತಿನ ತಾಂತ್ರಿಕ ಪರೀಕ್ಷೆಗಳು, ಲೈವ್ ಕೋಡಿಂಗ್ ಮತ್ತು ಅಂತಿಮವಾಗಿ ಕ್ಯಾಲಿಫೋರ್ನಿಯಾದಿಂದ ಬಂದ ತಜ್ಞರೊಂದಿಗೆ ವಿಡಿಯೋ ಕಾನ್ಫರೆನ್ಸ್. ಮೈಸೂರಿನ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದಿದ ಕಿರಣ್ ತನ್ನ ಸ್ಪಷ್ಟವಾದ ತಾಂತ್ರಿಕ ಜ್ಞಾನ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ತನ್ನ ಕಾಳಜಿಯಿಂದ ಅಮೆರಿಕಾದ ವಿಜ್ಞಾನಿಗಳನ್ನೇ ಬೆರಗುಗೊಳಿಸಿದ. ಅಂತಿಮವಾಗಿ ಕಿರಣ್ಗೆ ಟೆಸ್ಲಾದಲ್ಲಿ ಸೀನಿಯರ್ R&D ಇಂಜಿನಿಯರ್ ಆಗಿ ಆಯ್ಕೆಯಾದ ಇಮೇಲ್ ಬಂದಿತು. ಸಂಬಳ ವಾರ್ಷಿಕ ಕೋಟ್ಯಾಂತರ ರೂಪಾಯಿಗಳು. ಕಿರಣ್ ಅಂದು ಅತಿ ಹೆಚ್ಚು ಸಂಭ್ರಮಪಟ್ಟಿದ್ದಕ್ಕಿಂತ ಹೆಚ್ಚಾಗಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ತಕ್ಷಣ ಮೈಸೂರಿಗೆ ಓಡಿ ಬಂದ ಕಿರಣ್ ತಂದೆ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಅಪಾಯಿಂಟ್ಮೆಂಟ್ ಲೆಟರ್ ನೀಡಿದ.
ಶಂಕರಪ್ಪನವರ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಮಗ ತನ್ನ ನೋವನ್ನು ಮೆಟ್ಟಿ ನಿಂತು ಈ ಎತ್ತರಕ್ಕೆ ಬೆಳೆದಿದ್ದನ್ನು ಕಂಡು ಸುಮಿತ್ರಾ ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ಅಮೆರಿಕಕ್ಕೆ ಹೋಗುವ ಮುನ್ನ ಕಿರಣ್ ಕೊನೆಯದಾಗಿ ಒಮ್ಮೆ ಚಾಮುಂಡಿ ಬೆಟ್ಟಕ್ಕೆ ಹೋದ. ಈ ಬಾರಿ ಅವನು ತನ್ನ ಹಳೆಯ ಬೈಸಿಕಲ್ನಲ್ಲಿ ಹೋಗಲಿಲ್ಲ, ಬದಲಾಗಿ ಟೆಕ್ ಲೋಕದ ಯಶಸ್ವಿ ತಜ್ಞನಾಗಿ ಹೋಗಿದ್ದ. ಬೆಟ್ಟದ ಮೇಲಿಂದ ಮೈಸೂರನ್ನು ನೋಡುತ್ತಿರುವಾಗ ಅವನಿಗೆ ಅನ್ವಿತಾ ಸಿಕ್ಕಳು. ಅವಳ ಬದುಕು ಅವಳು ಅಂದುಕೊಂಡಷ್ಟು ಸುಖವಾಗಿರಲಿಲ್ಲ. ಹಣದ ಹಿಂದೆ ಬಿದ್ದಿದ್ದ ಅವಳು ಮಾನಸಿಕ ನೆಮ್ಮದಿ ಕಳೆದುಕೊಂಡಿದ್ದಳು. ಕಿರಣ್ನ ಯಶಸ್ಸಿನ ಸುದ್ದಿ ಕೇಳಿ ಅವಳು ದಂಗಾಗಿದ್ದಳು. ಕಿರಣ್, ನನ್ನನ್ನು ಕ್ಷಮಿಸು, ಅಂದು ನಾನು ನಿನ್ನನ್ನು ನಿರಾಕರಿಸಬಾರದಾಗಿತ್ತು ಎಂದು ತಗ್ಗುದಲಿಯಲ್ಲಿ ಹೇಳಿದಳು. ಕಿರಣ್ ಮುಗುಳ್ನಕ್ಕೂ ಉತ್ತರಿಸಿದ, ಬೇಡ ಅನ್ವಿತಾ, ಅಂದು ನೀನು ನನ್ನನ್ನು ನಿರಾಕರಿಸದಿದ್ದರೆ ನಾನು ಇವತ್ತು ಈ ಸ್ಥಾನದಲ್ಲಿ ಇರುತ್ತಿರಲಿಲ್ಲ. ನಿನ್ನ ಆ ಮಾತುಗಳು ನನ್ನನ್ನು ಮೈಸೂರಿನ ಸಣ್ಣ ಗಲ್ಲಿಯಿಂದ ಕ್ಯಾಲಿಫೋರ್ನಿಯಾದವರೆಗೆ ತಲುಪಿಸಿವೆ. ಪ್ರೀತಿ ಸೋಲಬಹುದು, ಆದರೆ ಪರಿಶ್ರಮ ಯಾವತ್ತೂ ಸೋಲಲ್ಲ. ಅವನು ಮೈಸೂರಿನ ತನ್ನ ಹಳೆಯ ಮನೆಯನ್ನು ನವೀಕರಿಸಿದ. ತಂದೆಯ ಎಲ್ಲಾ ಸಾಲಗಳನ್ನು ತೀರಿಸಿ ಅವರನ್ನು ಅಮೆರಿಕ ಪ್ರವಾಸಕ್ಕೆ ಕರೆದೊಯ್ದ. ಕಿರಣ್ನ ಈ ಕತೆ ಇಂದಿಗೂ ಮೈಸೂರಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದೆ. ಪ್ರೀತಿಯಲ್ಲಿ ಸೋತಾಗ ಪ್ರಾಣ ಕಳೆದುಕೊಳ್ಳುವುದಲ್ಲ, ಬದಲಾಗಿ ಜಗತ್ತನ್ನೇ ಗೆಲ್ಲುವ ಛಲ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಕಿರಣ್ ತೋರಿಸಿಕೊಟ್ಟಿದ್ದ. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.